ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಿನ್ನೆ RCB ಮತ್ತೆ LSC ಮ್ಯಾಚ್ ಇತ್ತು. ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿದ್ವಿ. ಬೌಲಿಂಗ್ ಅಲ್ಲಿ ವಿಕೆಟ್ಸ್ ಜಲ್ದಿ ಬೇಗ ಬೀಳಿಲ್ಲ, ಮತ್ತೆ ಬ್ಯಾಟಿಂಗ್ ಲೈನಪ್ ಚೆನ್ನಾಗಾಯ್ತು LSG ಅವ್ರದ್ದು. ನಮ್ದೇ ಗೈಸ್ ವೀಕ್ ಆಯ್ತು. ಜಾಕಬ್ ಬೆತ್ತಲ್ ಅವ್ರು ಬಂದ್ರು, ಒಂದ್ ಫೋರ್ ಹೊಡೆದು 6 ಹೊಡೆಯಕ್ ಹೋದ್ರು, ಔಟ್ ಆದ್ರು. ವಿರಾಟ್ ಕೊಹ್ಲಿ 2 ಬಾಲ್ ವಿಕೆಟ್. ನಿನ್ನೆ ಬ್ಯಾಟಿಂಗ್ ಲೈನಪ್ ಚೆನ್ನಾಗಿರ್ಲಿಲ್ಲ ಗೈಸ್, ಎಲ್ಲರೂ ವಿಕೆಟ್ ವಿಕೆಟ್ ವಿಕೆಟ್. ಯಾಕೋ ನಮ್ಮ ಕ್ಯಾಪ್ಟನ್ ಪಡೆದಾರ್ ನಿಂತ್ಕೊಂಡ್ರು ಗೈಸ್, ಇಲ್ಲ ಅಂದ್ರೆ 100-150ಕ್ಕೆಲ್ಲ ಔಟ್ ಆಗುತ್ತೆ ಅನ್ಕೊಂಡಿದ್ದೆ. ವಾಪಸ್ ಕಮ್ ಬ್ಯಾಕ್ ಮಾಡಿದ್ರು. ಒಂದು 10 ರನ್ ಇದ್ದ ಸೋತ್ರೇನೋ ಅಷ್ಟೇ. ಇರ್ಲಿ, ನೆಕ್ಸ್ಟ್ ಮ್ಯಾಚ್ ಮತ್ತೆ ಯಾವ್ದು MI ಜೊತೆ ಐತೆ ನೋಡೋಣ. ಅವ್ರಿಗೆ ಹೇಳ್ತಾರೋ ನಾವೆಲ್ದು ನೋಡೋಣ ಗೈಸ್. MI ವಿರುದ್ಧ ಏನೋ ಚೇಂಜಸ್ ತರಬೇಕು ಗೈಸ್. ಬೌಲಿಂಗ್ ಅಲ್ಲಿ ಚೇಂಜಸ್ ತರಲೇಬೇಕು. ಡಫಿನ್ ಇಡ್ಬೇಕು ಗೈಸ್. ಒಂದೆರಡು ಮ್ಯಾಚ್ ಅಷ್ಟೇ ಆಡಿರೋದು, ಇಡ್ಬೇಕು. ಅವ್ರನ್ನ ಒಂದ್ಸಲ ಇಡಬೇಕು. ಮತ್ತೆ ಬ್ಯಾಟಿಂಗ್ ಅಲ್ಲಿ ಫಿಲ್ಸಾಟ್ ಬರಲಿಲ್ಲ ಅಂದ್ರೆ ಇನ್ನೊಬ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರೊಬ್ಬರು ಹೊಸ ಪ್ಲೇಯರ್ ಅಂತ ತರಬೇಕು ಗೈಸ್. ಇಲ್ಲ ಮತ್ತೆ ಇವ್ರನ್ನ ಇಟ್ಕೊಂಡು ಹೋದ್ರೆ ಮತ್ತೆ ಮ್ಯಾಚ್ ಹಿಂಗೆ ಆಗುತ್ತೆ ಗೈಸ್. ಏನಪ್ಪಾ ಅಂದ್ರೆ ನಮ್ಮ ಮಳೆ ಬಂದ್ರೆ ಮ್ಯಾಚ್ ಹೋಗ್ತೀವಿ ಗೈಸ್, ಹಿಂಗೆ ಆಗೋದು. ಮಳೆ ಬಂತಂದ್ರೆ ಅವತ್ತು ಮ್ಯಾಚ್ ನಮ್ದಾಗಲ್ಲ. ನಿನ್ನೆ ಆರಾಮ್ ಗೆಲ್ಬೋದಿತ್ತು ಗೈಸ್. 213 ರನ್ಸ್. ನಮ್ಮ ಸೇಜಿಂಗ್ ಕಿಂಗ್ ಕೊಹ್ಲಿ ಇರೋ ತನಕ ನಾವು ಚೆನ್ನಾಗಿ ಆಡ್ತಾರೋ ಅನ್ಕೊಂಡಿದ್ವಿ ಗೈಸ್. ಅವ್ರು 2 ಬಾಲ್ಗೆ ಔಟ್ ಆಗ್ಬಿಟ್ರು. ಅವ್ರು ಇದ್ದಿದ್ರೆ ಮ್ಯಾಚ್ ನಮ್ಮದೇ ಪಕ್ಕ. ಸೇಜಿಂಗ್ ಕಿಂಗ್ ಅಂತ ಸುಮ್ಮನೆ ಹೇಳಲ್ಲ ಅವ್ರಿಗೆ, ಬಟ್ ಏನು ಮಾಡ್ತೀರಾ, ಬ್ಯಾಡ್ ಲಕ್, ವಿಕೆಟ್ ಆದರು. ಬಟ್ ನೆಕ್ಸ್ಟ್ ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ಅವರು ಚೆನ್ನಾಗಿ ಆಡಿದರು. ಪಟೇದರ್ ಅವರು 60 ರನ್ ಅಷ್ಟು ಹೊಡೆದ್ರು. ಬಟ್ ಎಲ್ಲ ಟ್ರೈ ಮಾಡಿದ್ರು ಗೈಸ್, ಬಟ್ ಏನು ಯೂಸ್ ಆಗಲಿಲ್ಲ. ಇರಲಿ, ನೆಕ್ಸ್ಟ್ MI ಜೊತೆ ಐತೆ, ಅವ್ರ ಜೊತೆ ಸಲ ನೋಡೋಣ. ಸ್ವಲ್ಪ ಬೌಲಿಂಗಲ್ಲಿ ಚೇಂಜಸ್ ತರೋಣ ಅಂತೀನಿ. ಏನು ಮಾಡ್ತಾರೋ ಗೈಸ್ ಗೊತ್ತಿಲ್ಲ ಗೈಸ್. ನಿನ್ನೆ ಟೀಮ್ ಡೇವಿಡ್ ಮೆಚ್ಚಲೇಬೇಕು ಗೈಸ್. 17 ಬಾಲಿಗೆ 40 ರನ್. ಅವರು ಚೆನ್ನಾಗಿ ಆಡಿದ್ರು. ಅವ್ರು ಇದ್ದಿದ್ರೆ ಮ್ಯಾಚ್ ಇನ್ನೂ ಪಕ್ಕ ನಮ್ಮದೇ ಆಗ್ತಿತ್ತು ಗೈಸ್. ಏನು ಮಾಡ್ತೀರಾ, ಲಾಸ್ಟ್ ಮೂಮೆಂಟಲ್ಲಿ ಯಾರು ಸ್ಪಿನ್ನರ್ಗೆ ಆಡೋರು ಯಾರು ಇದ್ದಿಲ್ಲ. ಏನೋ ಲಾಸ್ಟ್ ರಜತ್ ಪಟೇದಾರ್ ಇದ್ದಿದ್ರೆ ಮ್ಯಾಚ್ ನಮ್ಮದೇ ಗೈಸ್ ಪಕ್ಕ. ನಿನ್ನೆ ಏನೇನು ಪ್ರಾಬ್ಲಮ್ ಇತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಈ ಮುಂದೆ MI ಜೊತೆ ಆಡಬೇಕಾದ್ರೆ ಏನೇನು ಚೇಂಜಸ್ ತಂದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿ ಗೈಸ್. ನಿನ್ನೆ ಏನಾದ್ರು ಜೊತೆ ಶರ್ಮಾ ನಿಂತ್ಕೊಂಡು ಆಡಿದ್ರೆ ಮ್ಯಾಚ್ ನಮ್ಮದೇ ಗೈಸ್. ಬಟ್ ಅವ್ರು ಈ ಸೀಸನ್ ಫಾರ್ಮಲ್ಲೇ ಇಲ್ಲ. ಬರ್ತಾರೆ, ಹೊಡಿತಾರೆ, ಔಟ್ ಆಗ್ತಾರೆ, ಬರ್ತಾರೆ, ಹೊಡಿತಾರೆ, ಔಟ್ ಆಗ್ತಾರೆ. ಎಲ್ಲ ಮ್ಯಾಚ್ ಚಾನ್ಸ್ ಸಿಕ್ಕಿದೆ ಗೈಸ್. ಒಂದು ಮ್ಯಾಚಲ್ಲೂ ಪ್ರೂವ್ ಮಾಡಲಿಲ್ಲ. ಬಟ್ ಇನ್ನೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೀನಿ ಗೈಸ್. ಅವ್ರು ಇನ್ನೂ ಫುಲ್ ಫಾರ್ಮಲ್ಲಿ ಬರೋದು ಗೈಸ್. ಸೀಸನ್ ಚೆನ್ನಾಗಿ ಆಡಿದ್ರು ಗೈಸ್. ಒಂದು 4 ಮ್ಯಾಚ್ 5 ಮ್ಯಾಚ್ ಮಸ್ತಾಗಿ ಆಡಿದ್ರು. ಇದೇ LSG ವಿರುದ್ಧನೇ ಅವರು 80 ಅಷ್ಟು ಹೊಡೆದಿದ್ದು ಗೈಸ್. ರನ್ನು ಔಟ್ ಆಗಿದ್ರು, ನಾಟ್ ಔಟ್ ಆಗಿ ಮತ್ತೆ ಬಂದು ಏನನ್ನು ಚೆನ್ನಾಗಿ ಆಡಿದ್ರು ಗೈಸ್. ಸೀಸನ್ ಮಾತ್ರ ಚೆನ್ನಾಗಿ ಮಸ್ತಾಗಿ ಆಡಿದ್ರು. ಬಟ್ ಈ ಸೀಸನ್ ಮಾತ್ರ ಫಾರ್ಮಲ್ಲೇ ಇಲ್ಲ ಅವರು. ಇನ್ನೇನು ಉಳಿದಿರೋದು 4 ಮ್ಯಾಚ್ ಗೈಸ್. 4 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ರೆ ಕ್ವಾಲಿಫೈ ಆಗ್ತೀವಿ. ಈ ನಿನ್ನೆ ಮ್ಯಾಚ್ ಗೆದ್ದಿದ್ರೆ ಆರಾಮ್ ಗೈಸ್, ಈಸಿ ಮ್ಯಾಚ್ ಬಿಟ್ಟು ಕೊಟ್ಬಿಟ್ರು. ಇರಲಿ, ಇನ್ನೊಂದು 4 ಮ್ಯಾಚ್ ಇದೆ. MI ಮತ್ತೆ KKR ವಿರುದ್ಧ ಗೆಲ್ಲಬೇಕು ಗೈಸ್. ಮತ್ತೆ ಜೊತೆ ಲಾಸ್ಟ್ ಮ್ಯಾಚ್ ಐತೇನೋ, ಸೋತಿದ್ವಿ. ಅದ್ರ ಜೊತೆಗೆ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಅವರು ಫಾರ್ಮಲ್ಲಿ ಇದ್ದಾರೆ ಗೈಸ್, ಕೆಳಗಿಂದ ಮೇಲೆ ಬಂದಿದ್ದಾರೆ. ಇರಲಿ, ಈ ಸಲ ಕಪ್ ಹೊಡೆಯೋದು RCB ಗೈಸ್. ನಿಮ್ಗೆ ಏನಂತ ಕಮೆಂಟ್ ಮಾಡಿ ಗೈಸ್. ಹಾಗೆ ಸಪೋರ್ಟ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬಾಯ್.